ಅವಮಾನಕಾರಿ ಸೋಲು. ಗಂಭೀರ್ ಮೈದಾನದ ಮಧ್ಯದಲ್ಲೇ ಸಭೆ ಕರೆದರು. ಯಾರಿಗೆ ಕ್ಲಾಸ್ ತೆಗೆದುಕೊಂಡಿರಬಹುದು ಗೊತ್ತಾ ಪ್ರಿಯ ವೀಕ್ಷಕರೇ? ನಾಯಕನನ್ನು ಸೇರಿ ಕೆಲವರು ಆಟಗಾರರಿಗೆ ವಿದಾಯ ಬಹುತೇಕ ಖಚಿತವೇ? ನೋಡೋಣ ಬನ್ನಿ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಐರ್ಲೆಂಡ್ ಭಾರತವನ್ನು ಯಾವುದೇ ಮಾದರಿ ಕ್ರಿಕೆಟ್ನಲ್ಲಿ ಸೋಲಿಸದಲೇ ನಿನ್ನೆ ಒಂದು ವಿಶ್ವ ದಾಖಲೆಯನ್ನೇ ಮಾಡಿದೆ. ಮೊದಲ T20 ಪಂದ್ಯದಲ್ಲಿ ಭಾರತ ಸಂಪೂರ್ಣವಾಗಿ ಸೋಲು ಅನುಭವಿಸಿತ್ತು. ಈ ಸೋಲಿನ ನಂತರ ಕೋಚ್ ಗೌತಮ್ ಗಂಭೀರ್ ತುಂಬ ಅಸಮಾಧಾನಕಾರಿಗೊಂಡರು. ಮೊದಲ ಈ ಚಿತ್ರ ನೋಡಿದರೆ ನೀವು ಟಿವಿಯಲ್ಲಿ ನೋಡಿರಬಹುದು. ಸೋಲಿನ ಬಳಿಕ ಗೌತಮ್ ಗಂಭೀರ್ ಮೈದಾನದ ಮಧ್ಯದಲ್ಲೇ ಸಭೆ ನಡೆಸಿದರು. ಅವರು ಸುತ್ತ ಭಾರತೀಯ ತಂಡದ ಸಂಪೂರ್ಣ ಸಹಾಯಕ ಸಿಬ್ಬಂದಿ ನಿರಂತರವಾಗಿ ನೋಡುತ್ತಿರಬಹುದು. ಎಲ್ಲ ಸ್ಟಾಫ್ ಸದಸ್ಯರು ಗಂಭೀರ್ ಅವರನ್ನು ಸುತ್ತು ಸೇರಿದರು. ಗಂಭೀರ್ ಅವರೊಂದಿಗೆ ನಿರಂತರವಾಗಿ ಚರ್ಚೆ ನಡೆಸುತ್ತಿದ್ದರು. ಅವರು ಅವರಿಗೆ ಸೂಚನೆಗಳನ್ನು ನೀಡುತ್ತಿರುವಂತೆ ಕಾಣಿಸುತ್ತಿತ್ತು. ಅಷ್ಟೇ ಅಲ್ಲೇ ಸಭೆ ಅಲ್ಲಿಗೆ ಮುಗಿಯಲಿಲ್ಲ. ನಂತರ ಭಾರತೀಯ ತಂಡ ಡಗೌಟ್ನಲ್ಲಿದ್ದ ಟೆಂಟ್ ಬಳಿಕ ಕೋಚ್ ಗೌತಮ್ ಗಂಭೀರ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಪರಸ್ಪರ ಮಾತನಾಡುತ್ತಿರುವುದು ಹಾಗೂ ಹಲವು ವಿಷಯಗಳನ್ನು ಚರ್ಚಿಸುತ್ತಿರುವುದು ಕಂಡು ಬಂದಿತ್ತು. ಏಕೆಂದರೆ ಇತಿಹಾಸದಲ್ಲೇ ಭಾರತವನ್ನು ಸೋಲಿಸದ ಐರ್ಲೆಂಡ್ ನಿನ್ನೆ ಮ್ಯಾಚಲ್ಲಿ ಸೋಲಿಸಿಬಿಟ್ಟಿತ್ತು. ಇದರೊಂದಿಗೆ ಗೌತಮ್ ಗಂಭೀರ್ ಅವರ ಕೋಚಿಂಗ್ನಲ್ಲಿ ಐರ್ಲೆಂಡ್ ವಿರುದ್ಧ ಭಾರತದ ಮೊದಲ ಬಾರಿಗೆ ಸೋತಿರುವ ಕೋಚ್ ಎಂಬ ದಾಖಲೆಯೂ ಕೂಡ ನಿರ್ಮಾಣವಾಗಿದೆ. ಇದು ತುಂಬ ನಿರಾಶಾಜನಕವಾದ ಸಂಗತಿಯಾಗಿದೆ. ಈಗಾಗಲೇ ಗಂಭೀರ್ ಅವರು ಕೋಚಿಂಗ್ನಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ನಿರೀಕ್ಷಿತ ಪ್ರದರ್ಶನ ನೀಡುತ್ತಿಲ್ಲ ಎಂಬ ಟೀಕೆಗಳು ಅವರ ಮೇಲಿದ್ದವು. ಈಗ ಐರ್ಲೆಂಡ್ ವಿರುದ್ಧದ T20 ಪಂದ್ಯವು ತಂಡದ ದುರ್ಬಲತೆಗೆ ಬಹಿರಂಗಪಡಿಸಿದೆ. ಇದು ಏನು ತೋರಿಸುತ್ತದೆ ಎಂದರೆ IPLನಲ್ಲಿ ದೊಡ್ಡ ಮೊತ್ತ ಗಳಿಸುವ ಬ್ಯಾಟರ್ಗಳ ಕಠಿಣ ಪರಿಸ್ಥಿತಿಗಳನ್ನು ಸುಲಭವಾಗಿ ಬೌಂಡರಿ ಹೊಡೆಯಲು ಸಾಧ್ಯವಾದ ಪಿಚ್ಗಳಲ್ಲಿ ಹೋರಾಡುತ್ತಿರುವುದು ಕಾಣುತ್ತಿದೆ. ಈ ಪಂದ್ಯದಲ್ಲಿ ಯಾವ ಬ್ಯಾಟರ್ ಕೂಡ ಪರಿಸ್ಥಿತಿಗೆ ತಕ್ಕಂತೆ ಆಟವನ್ನು ಕಟ್ಟುವುದರಲ್ಲಿ ಪ್ರಯತ್ನ ಮಾಡಲೇ ಇಲ್ಲ. 1-2 ರನ್ ತೆಗೆದು ಸ್ಟ್ರೈಕ್ ರೊಟೇಟ್ ಮಾಡುವುದು, ಗ್ರೌಂಡ್ ಶಾಟ್ ಮೂಲಕ ಬೌಂಡರಿ ಗಳಿಸುವುದು ಇವು ವಿರಾಟ್ ಕೊಹ್ಲಿ ಅವರ ವಿಶೇಷತೆಗಳಾಗಿದ್ದವು. ಆದರೆ ಅಂತಹ ಆಟ ಯಾರಿಂದಲೂ ಕಾಣಿಸಲೇ ಇಲ್ಲ. ಪಂದ್ಯದ ಸೋತ ನಂತರ ಗಂಭೀರ್ ತುಂಬ ಗಂಭೀರವಾಗಿ ಕಾಣಿಸಿಕೊಂಡರು. ಅವರು ನಿರಂತರವಾಗಿ ಸ್ಟಾಫ್ ಸದಸ್ಯರು ಹಾಗೂ ಶ್ರೇಯಸ್ ಅಯ್ಯರ್ ಅವರೊಂದಿಗೆ ಚರ್ಚೆ ನಡೆಸುತ್ತಲೇ ಇದ್ದರು. ಈಗ ಮುಂದಿನ ತಂಡವನ್ನು ಹೇಗೆ ಮುನ್ನಡೆಸುವುದು ಎಂಬುದರ ಬಗ್ಗೆ ತಮ್ಮ ಮಾತನಾಡುತ್ತಿರುವಂತೆ ಕಂಡು ಬಂದಿತ್ತು. ಏಕೆಂದರೆ ಮುಂದಿನ ಪಂದ್ಯವು ಭಾರತ ಸೋತರೆ ಐರ್ಲೆಂಡ್ ವಿರುದ್ಧ ಸಂಪೂರ್ಣ ಸರಣಿಯನ್ನು ಕಳೆದುಕೊಳ್ಳಬೇಕಾಗುತ್ತೆ ಎಂದು ಇನ್ನೂ ದೊಡ್ಡ ಅವಮಾನವಾಗುತ್ತದೆ ಎಂದು ಅವರು ಭಾಸವಾಗಿರಬಹುದು. ಈಗಾಗಲೇ ಈ ಸೋಲು ದೊಡ್ಡ ಹಿನ್ನಡೆಯಾಗಿದೆ. ಆದರೆ ಸರಣಿಯನ್ನೇ ಕಳೆದುಕೊಂಡರೆ ಪರಿಸ್ಥಿತಿ ಇನ್ನೂ ಗಂಭೀರವಾಗಬಹುದು. ಹಾಗಾದರೆ ಈಗ ಏನು ಮಾಡಬೇಕು ಎಂದು ಚರ್ಚಿಸುತ್ತಿರಬಹುದು. ವೈಭವ್ ಸೂರ್ಯವಂಶಿಗೆ ಅವಕಾಶ ನೀಡುತ್ತಾರೋ ಅಥವಾ ಮತ್ತೆ ಹೊರಗೆ ಕೂರಿಸುತ್ತಾರೋ? ಒಂದು ವೇಳೆ ಅವರಿಗೆ ಮತ್ತೆ ಅವಕಾಶ ನೀಡದೆ ಭಾರತ ಪಂದ್ಯವನ್ನು ಸೋತರೆ ಆಗ ಏನಾಗಬಹುದು ಎಂದು ಯೋಚಿಸಿ. ಈಗ ಟೀಮ್ ಇಂಡಿಯಾ ಮುಂದೆ ಹಲವು ಪ್ರಮುಖ ಪ್ರಶ್ನೆಗಳಿವೆ. ನೀವು ವಿಶ್ವ ಚಾಂಪಿಯನ್ ತಂಡ, ಸತತ 2 ವಿಶ್ವಕಪ್ಗಳನ್ನು ಗೆದ್ದಿರಿ. ಅಂತಹ ದೊಡ್ಡ ತಂಡ ಸಿಕ್ಕಾಪುಟ್ಟ ತಂಡವಾದ ಐರ್ಲೆಂಡ್ನ ಎದುರು ಸೋತರೆ ಸಹಜವಾಗಿ ಪ್ರಶ್ನೆಗಳು ಉದ್ಭವಿಸುತ್ತವೆ. ಈ ಪ್ರಶ್ನೆಗಳು ಉದ್ಭವಿಸಲೇಬೇಕು. ಅವಕ್ಕೆ ಉತ್ತರವನ್ನು ಕೋಚ್ ಹಾಗೂ ತಂಡದ ನಾಯಕ ನೀಡಲೇಬೇಕು.